ಬೆಂಗಳೂರಿನಲ್ಲಿರುವಂತಹ ವಾಹನ ಚಾಲಕರೇ ಹುಷಾರು. ನಿಮ್ಮ ಆರೋಗ್ಯದ ಕಡೆ ಇರಲಿ ಎಚ್ಚರ. ಇಲ್ಲದೆ ಇದ್ರೆ ತಪ್ಪಿದ್ದಲ್ಲ ಅಪಾಯ. ತಜ್ಞರ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಬಯಲು. ಜಯದೇವ ನಿರ್ದೇಶಕರ ರವೀಂದ್ರನಾಥ್ ನೇತೃತ್ವದ ತಜ್ಞರ ವರದಿ ಒಂದು ವಿಚಾರವನ್ನು ಬಹಿರಂಗಪಡಿಸ್ತಾ ಇದೆ. ಹಾಸನದಲ್ಲಿ ಹೃದಯ ಸ್ತಂಭನ ವರದಿಯಲ್ಲಿ ಬೆಚ್ಚಿ ಬೀಳುವಂತ ಅಂಶ ಬೆಳಕಿಗೆ ಬರ್ತಾ ಇದೆ. ಹಾರ್ಟ್ ಅಟ್ಯಾಕ್ಗೆ ಒಳಗಾದವರ ಸಂಖ್ಯೆಯಲ್ಲಿ ವಾಹನ ಚಾಲಕರೇ ಹೆಚ್ಚು ಅನ್ನುವಂಥ ವಿಚಾರ. 30% ಪ್ರಕರಣಗಳು ಹೃದಯ ಸಂಬಂಧಿ ಕಾಯಿಲೆಗೆ ಚಾಲಕರೇ ತುತ್ತಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಂದಾಜು 16,72,862 ಚಾಲಕರ ಜೀವನ ಇದರಲ್ಲೇ ಸಾಕ್ತಾ ಇದೆ. 5 ಲಕ್ಷ ಬಸ್ಸು ಲಾರಿ ಓಡಿಸಿ ಜೀವನ ಮಾಡ್ತಾ ಇರುವಂತ ಚಾಲಕರು, 7 ರಿಂದ 8 ಲಕ್ಷ ಚಾಲಕರು ಕ್ಯಾಬ್ ಅಗ್ರಿಗೇಟರ್ ಆಪ್ಗಳ ಮುಖಾಂತರವಾಗಿ ಕಾರು ಚಾಲನೆ ಮಾಡ್ತಾ ಇದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈ ವರದಿ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಸೊ ಏನ್ ಹೇಳ್ತಾ ಇದೆ ಈ ವರದಿ? ನೀತಿ ಮುಖ್ಯವಾಗಿ ಕಳೆದ ಕೆಲವು ತಿಂಗಳಿಂದ ಅಂತಂದರೆ ಕಳೆದ ಜೂನ್ ಮತ್ತು ಈಗ ಜುಲೈ ತಿಂಗಳಲ್ಲಿ ಹಾಸನದಲ್ಲಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಪ್ರಕರಣಗಳಾಯಿತು. 24 ಮಂದಿ ಮೃತಪಟ್ಟಿರುವಂಥದ್ದು ಇಡೀ ರಾಷ್ಟ್ರದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತು. ಆ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡ್ತು. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದಂಥ ರವೀಂದ್ರನಾಥ್ ರವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಯಿತು. ಆ ಸಮಿತಿ 24 ಮಂದಿ ಸಾವಿಗೆ ಕಾರಣಗಳೇನು ಅನ್ನುವಂಥದ್ದನ್ನು ವರದಿಯನ್ನು ಒಂದು ಸಿದ್ಧವನ್ನು ಪಡಿಸ್ತು. 10 ದಿನಗಳ ಕಾಲಾವಕಾಶ ಪಡೆದುಕೊಂಡು ಪ್ರತಿಯೊಂದು ಡೆತ್ತಿನ ಕೇಸ್ ಸ್ಟಡಿಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿರುವಂಥ ಏನಂತಂದರೆ, ಹಾಸನದ ಮೂಲದವರು ಬೆಂಗಳೂರಿನಲ್ಲಿ ಚಾಲಕ ವೃತ್ತಿಯಲ್ಲಿ ತೊಡಗಿದ್ದಂತಹ ವ್ಯಕ್ತಿಗಳಿಗೆ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿದೆ. ಕೆಲಸದ ಒತ್ತಡ, ಆಹಾರದ ಕಳಪೆ ಅಥವಾ ಬೇರೆ ಬೇರೆ ರೀತಿಯ ಆಹಾರ ಸೇವನೆ, ಹಾಗೆಯೇ ಒಬೆಸಿಟಿ, ಹೈ ಕೊಲೆಸ್ಟ್ರಾಲ್, BP, ಶುಗರ್, ಹಾಗೆಯೇ ಕಿಡ್ನಿ ಸಮಸ್ಯೆ, ಈ ಥರದ ಒಂದಿಷ್ಟು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ಬಳಲ್ತದಂತಹ ಚಾಲಕರ ವರ್ಗ ಅಥವಾ ಚಾಲಕರು ಏನಿರ್ತಾರೆ ಅವರು ಮೃತಪಟ್ಟಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಇದಾದ ಬಳಿಕ ಈಗ ಒಂದು ಚರ್ಚೆ ಬರ್ತಾ ಇರುವಂಥದ್ದು, ಬೆಂಗಳೂರಿನಲ್ಲಿ ಸರಿಸುಮಾರು 15-16 ಲಕ್ಷ ಮಂದಿ ಚಾಲಕರಿದ್ದಾರೆ. ಬಸ್ಸು, ಲಾರಿ, ಆಟೋ ಮತ್ತು ಕ್ಯಾಬ್ಗಳು, ಅಗ್ರಿಗೇಟರ್ ಆ್ಯಪ್ಗಳ ಮೂಲಕ ಕ್ಯಾಬ್ಗಳನ್ನು ಓಡಿಸ್ತಾ ಇರುವಂತಹ ಚಾಲಕರ ಸಂಘ ಇದೆ ಅಥವಾ ಚಾಲಕರ ವರ್ಗ ಇದೆ. ಅದರಲ್ಲಿ ಪ್ರಮುಖವಾಗಿ 2-2.5 ಲಕ್ಷ ಜನಕ್ಕೆ ಈಗಾಗಲೇ BP, ಶುಗರ್, ಹೈ ಕೊಲೆಸ್ಟ್ರಾಲ್ ಮತ್ತು ಕಿಡ್ನಿ ಸಮಸ್ಯೆ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಕಳೆದ 2021ರಿಂದ ಇಲ್ಲಿಯವರೆಗೆ 4 ವರ್ಷಗಳಲ್ಲಿ ಸರಿಸುಮಾರು ಅಂದರೆ ಕೋವಿಡ್ ನಂತರದ ಸಂದರ್ಭದಲ್ಲಿ ಸರಿಸುಮಾರು 10,000ಕ್ಕೂ ಹೆಚ್ಚು ಚಾಲಕರು ಹಾರ್ಟ್ ಅಟ್ಯಾಕ್ನಿಂದ ಹಾಗೆ ಕಿಡ್ನಿ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ ಅನ್ನುವಂಥ ಆಘಾತಕಾರಿ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ಆದರೆ ಬಹುತೇಕ ಮಂದಿಗೆ ಇನ್ನೂ ಕೂಡ ಚಾಲಕರ ವರ್ಗಕ್ಕೆ ಇನ್ಶೂರೆನ್ಸ್ ಇಲ್ಲ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ. ಹಾಗೇನೆ ಅವರ ಕಾರ್ಯಕ್ಷಮತೆ ಹಾಗೂ ಅದರಲ್ಲೂ ಕೂಡ ಅವರಲ್ಲಿ ಇದ್ದಂತಹ ಕೆಲವು ಕೆಲಸದ ಒತ್ತಡ, ಹೈಪರ್ ಟೆನ್ಷನ್ನಿಂದ ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲಿ ಬಳಲ್ತಿರುವಂಥವ್ರ ಸಂಖ್ಯೆ ಈಗ ಹೆಚ್ಚಿದೆ ಅನ್ನುವಂಥದ್ದು. ನೀತಿ. ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.